MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಆಗಬೇಕು. ಏನ್ಲ ಸಿದ್ದಣ್ಣ ಇಂಗ್ಲಿಷ್ ಅಲ್ಲೇ ಬಿಡ್ತೈತಿ, ಏನ್ ಹೇಳ್ತೈತ್ಲ? ಜಾತಿ ಗಣತಿನ ನಾನ್ ಹೆಂಗ್ ಮಾಡಿದ್ದೇನೋ ಹಂಗೆ ಸೈಂಟಿಫಿಕ್ ಆಗಿ ಮಾಡಿ ಅಡ್ಡಾದಿಡ್ಡಿ ಮಾಡಬೇಡಿ ಅಂತ ಬಿಜೆಪಿ ಅವ್ರು ಕೇಳ್ತೈತೆ ಕಣೆ. ಕೂಡ್ಲೆ ಜನಗಣತಿನೂ ಆಗ್ಬೇಕು, ಜಾತಿ ಗಣತಿನೂ ಆಗ್ಬೇಕು. ಜೊತೆಗೆ ಜಾತಿ ಗಣತಿ ಮಾಡುವಾಗ ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಆಗ್ಬೇಕು. ಸಿದ್ದಣ್ಣ ಹೇಳಿದ್ನ ಕೇಳ್ಕೊಂಡೆ ಅವು ಗಣತಿ ಮಾಡ್ತಾವಂತೇನ್ಲ? ಕೇಳ್ತಾವ ಬಿಡ್ತಾವ, ನಾ ಕೆತ್ತಿದ್ದೀನಿ ನಾನು. ನೀವ್ ಈಗ ಬಸರಾಗಿದ್ದೀರ, ನನ್ನ ಅನುಭವನ ಒಂದ್ಸತಿ ಕೇಳ್ಕೊಳ್ಳಿ ಅಂತ ಹೇಳ್ತೈತೆ ಕಣೆ. ಆದ್ರೆ ಬಿಜೆಪಿ ಅವು ಥ್ಯಾಂಕ್ಸ್ ಹೇಳೋದ್ರ ಬದಲು ಇದಕ್ಕೆ ಹೋಗಿರ್ತಾವೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅಂತೂ ಇಂತೂ ಬುದ್ಧಿ ಕಾಂಗ್ರೆಸ್ ಅವ್ರಿಗೆ ಬಂತಲ್ಲ ಅಂತ ಕೇಳ್ಬೇಕು. ಇಷ್ಟು ವರ್ಷ ನೀವು ಈ ಒಂದು ಜಾತಿ ಸಮೀಕ್ಷೆಯನ್ನ ಮಾಡದೆ ಮೋಸ ಮಾಡಿದ್ರಲ್ಲ. ನಿಮ್ಮವ್ರು 6 ಜನ ಪ್ರಧಾನಮಂತ್ರಿಗಳಾಗಿದ್ರಲ್ಲ, ಜ್ಞಾನನೇ ಬರಲಿಲ್ಲಲ್ಲ. ಜ್ಞಾನ ಇಲ್ದಂತಕ್ಕಂಥ, ಕಾಮನ್ ಸೆನ್ಸ್ ಇಲ್ದಕ್ಕಂಥ ಸರ್ಕಾರಗಳು ಬಂದು ಇದನ್ನ ಮಾಡಿಲ್ಲಲ್ಲ, ಅವ್ರಿಗೆ ಹೇಳ್ಬೇಕಾಯ್ತು ನೀವು. ಅಶೋಕ್ ಲಾಜಿಕ್ ಪ್ರಶ್ನೆನೇ ಕೇಳ್ತೈತೆ ಕಣ್ಲ ಓದಿಕೆ. ವಿರೋಧ ಪಕ್ಷದವರಾಗಿ ವಿರೋಧ ಮಾಡಿದಲ್ಲಿ ಯಾಕೆ ಸ್ವಾಗತ ಮಾಡ್ತಿದ್ದೀರ ಅಂತವ ಅಶೋಕ್ ಉರುಸ್ತಾ ಇರಂಗೈತಿ. ಕಾಂಗ್ರೆಸ್ ನಾವು ಜಾತಿ ಗಣತಿ ಮಾಡಿದೀವಿ ಅಂದಾಗ ಅಶೋಕ್ ವಿರೋಧ ಮಾಡಿತ್ತು ಕಣೆ, ಆದ್ರೆ ಈಗ ಹೊಗಳ್ತೈತೆ. ಅದು ವಿರೋಧ ಪಕ್ಷದ ಲೀಡರ್ ಆಗಿ ಏನು ಮಾಡಬೇಕು ಅದನ್ನ ಮಾಡೈತೆ ಕಣ್ಲ. ಅಂದಂಗೆ ಮೋದಿ ಜಾತಿ ಗಣತಿ ಮಾಡ ಮುಂಚೆ ಇವೇನ್ ಮಾಡ್ತಾ ಇದ್ವಂತಲ? ಈಗಲೂ ಜಾತಿ ಗಣತಿ ಮಾಡಿ ಅಂತ ಹೇಳಿರೋದು ರಾಹುಲ್ ಅಂತ ಕಣೆ. ಅದು ಅಲ್ದೆ ಖರ್ಗೆ 2 ವರ್ಷದಿಂದಲೇ ಲೆಟರ್ ಬರ್ದಿರ್ತಂತೆ ನೋಡಿಲಿ. ನೋಡಿ, ಏಪ್ರಿಲ್ 16, 2023 ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ಮತ್ತೆ 2 ವರ್ಷ ತನಕ ನಾವು ಮಾಡಿ ಪ್ರಯತ್ನ ಮಾಡಿದ್ದು ಯಾರು ಅಪ್ರಿಸಿಯೇಟ್ ಮಾಡಲ್ಲ. ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಲ್ಲ. ಈಗ ಅವರು ನಾವು ಹಂಗ್ ಮಾಡಿದೇವೆ ಹಿಂಗ್ ಮಾಡಿದೇವೆ ಅಂತ ನಾನು ಇದ್ರೊಳಗೆ ಮೊದಲೇ ಹೇಳಿನಿ. ಇದೇ ತರಕ್ಕೆ ರಾಹುಲ್ ಗಾಂಧಿ ಒತ್ತಾಯ ಮಾಡಿ ಪೆಟ್ರೋಲು ಡೀಸೆಲಿನ ರೇಟು ಸಿಕ್ಕಿದ್ಕೆಲ್ಲ GST ಹಾಕವಲ್ಲ, ಅದನ್ನು ವ್ಯವಸ್ಥೆ ಕಮ್ಮಿ ಮಾಡಿಸಕ್ಕೆ ಹೇಳ. ಅಯ್ಯೋ, ನಿಂಗೆ ವಿಚಾರ ಗೊತ್ತಿಲ್ಲ ಕಲ್ಯಾಣ. ನೀನಿಲ್ಲಿ ರೇಟ್ ಕಮ್ಮಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯ. ಆ ಕಡೆ ಎಣ್ಣೆ ರೇಟ್ ಇಂದ ಹಿಡಿದು ವೆಹಿಕಲ್ ಟ್ಯಾಕ್ಸ್ ಎಲ್ಲಾದ್ನೂ ಏರ್ಸ್ಕೊಂಡ್ರು ಕಣೆ. ಅಯ್ಯಲೇ, ಎಣ್ಣೆ ರೇಟ್ ಏರ್ಸವೇನ್ಲ? ಕಣೆ, ಕ್ವಾರ್ಟರ್ ಮೇಲೆ 15-20 ರೂಪಾಯಿ ಏರಿಸವಂತೆ. ಅಲ್ದೆಯ ಎಲ್ಲೋ ಬಲ್ಟ್ ಕಾರ್ ತಗೊಂಡ್ರೆ 5-10% ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಬೇಕಂತೆ ಕಣೆ. 25 ಆಯಿತು, ಆಮೇಲೆ 20 ಆಯಿತು, ಈಗ 10-15 ಮಾಡ್ತಾ ಇದ್ದಾರೆ ಅಂತಾರೆ. ನಾವೇನು ಮಾಡಬೇಕು? ಕುಡಿಯೋರು ಪಬ್ಲಿಕ್ ಏನಾಗಬೇಕು? ಏನು ತೊಗೊಂಡೋಗ್ತಾರೆ ಹೇಳಿ. ಕುಡ್ಕರ್ದು ಕುಡೀರಿ, ಕೊಟ್ಟು ತೊಗೊಂಡೋಗಿ ನಿಮ್ಮ ಮನೆ ಮೇಲೆ ಮಾಡಿ. ಪರವಾಗಿಲ್ಲ, ಚೆನ್ನಾಗಿದೆ. ನೀವು ನಿಮ್ಮ ಹೆಂಡತಿ ಮಕ್ಕಳನ್ನ ಸಾಕಿ, ನಾವು ಹೋದ್ರೂ ಪರವಾಗಿಲ್ಲ. ಸುಮ್ಕೆ ಒಂದ್ ಕೆಲಸ ಮಾಡಕ್ಕೆ ಹೇಳ, ಎಲ್ಲೇನು ಗೌರ್ಮೆಂಟ್ ಅಂಡರಿಗೆ ತಗೊಂಡ್ಬಿಟ್ಟು ಗೌರ್ಮೆಂಟ್ ಇಂದಲೇ ಬಿಡಾರಗಳನ್ನ ಕಟ್ಟಿಸ್ಬಿಟ್ಟು ಅಲ್ಲೆಲ್ಲ ಗಂಜಿ ಸಿಗಂಗ ಮಾಡಕ್ಕೆ ಹೇಳ. ದಿನವಿಡೀ ಇವುಗಳು ತೋರ್ಸೋ ಕೆಲಸ ಮಾಡಿ ಸಂಜೆ ಮೇಲೆ ಗಂಜಿ ಕುಡ್ದು ಅವು ಕೊಟ್ಟಿರೋ ಬಿಡಾರದಲ್ಲೇ ಮನೆ ಕೆಂಬಿಡ್ತೀವಿ. ಸಂಬಳನೂ ಬೇಡ, ಅದ್ರ ಮೇಲೆ ಇವುಗಳು ಟ್ಯಾಕ್ಸ್ ಹಾಕೋದು ಬೇಡ. ಸುಮ್ಕೆ ಇಲ್ದಿರ ಐಡಿಯಾ ಕೊಡ್ಬೇಡ. ಸುಮ್ಕಿರ್ಲಾನೆ, ಕೇಳಿಸ್ಕೊಂಡ್ಬಿಟ್ರೆ ಇದನ್ನು ಮಾಡ್ಬಿಟ್ಟು ಗೌರ್ಮೆಂಟ್ ನಿಂದಲೇ ಕೆಲಸನೂ ಕೊಟ್ಟು ಮನೇನು ಕೊಟ್ಟು ಗಂಜಿನೂ ಹಾಕಿದೀವಿ, ಒಳ್ಳೇದೇ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಜೀತಕ್ ಮಾಡಿಕೊಂಡ್ಬಿಡ್ತವೆ. ತೇರಿಕೆ ಹೋಗಿಲ್ಲಮ್ಮಕ್ಕಿ ಶಿವನಿ ಶಂಭುಲಿಂಗ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.